ಸರ್. ಸ್ಟಾಪ್ ಇಟ್ ವೈಷ್ಣವಿ. ನೆನ್ನೆ ಹೇಳ್ಕೊಟ್ರೋದು ಈಗಾಗಲೇ ನೆನಪಿಲ್ಲ ನಿನಗೆ. ಹಿಂಗೆ ಆದರೆ ಫೇಲ್ ಆಗೋಗ್ತೀಯ ಅಷ್ಟೇ. ಸಾರಿ ಸರ್. ಯಾಕೆ ಪಾಪು, ಏನು ಮರೆಯೋನ್ ಕಾಯಿಲ್ಲ ನಿನಗೆ? ಯಾವಾಗಲೂ ಸ್ಕೂಲಲ್ಲಿ ಪನಿಷ್ಮೆಂಟ್ ತಗತಿ ಅಂತಲ್ಲ? ಬಿಡ, ಚಿಕ್ಕ ವಯಸ್ಸಿಂದ ಅವ್ರ ಅಪ್ಪ ಅಮ್ಮ ಮುದ್ದು ಮಾಡಿದ್ದಾರೆ. ಸರಿ ಹೋಯ್ತದೆ ಬಿಡ, ದೇವ್ರು ಒಳ್ಳೆ ಬುದ್ಧಿ ಕೊಟ್ಟರೆ ಒಳ್ಳೇದಾಯ್ತು. ಅಮ್ಮ, ನೀನು ಓದೋದೆಲ್ಲ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡು ಓದೋವರೆಗೂ ನನ್ನ ಹತ್ರ ಬರ್ಬೇಡ ಬಂದರು. ಹೇ ವೈಶು, ಇನ್ನು ಎಷ್ಟು ಅವಮಾನ ಮಾಡಕ್ಕೆ ಅಂದ್ಕೊಂಡಿದ್ಯಾ ನೀನು? ನಿಂಗೆ ಮರು ಅಂತ ಎಷ್ಟು ಡಾಕ್ಟ್ರ್ ತೋರಿಸೋದು, ನಾವು ಎಷ್ಟು ಟ್ರೀಟ್ಮೆಂಟ್ ಮಾಡಿಸೋದು? ನಮ್ಗಂತೂ ದುಡ್ಡು ಖರ್ಚು ಮಾಡಿ ಸಾಕಾಯ್ತು. ಎಲ್ಲ ಮನೆಯಲ್ಲೂ ನಮ್ಮಂಗೆ ನೋಡ್ಕೋತಾರಾ? ನಿನ್ನಿಂದ ಮರ್ಯಾದೆ ಹೋಯ್ತು ನಮಗೆ. ಛೀ, ಯಾಕಮ್ಮ? ಯಾಕೆ ನನಗೆ ಯಾಕೆ ಆವಾಗಲೂ ಈ ಥರ ಆಗ್ತಾಯಿದೆ? ಓದು ನೆನಪಲ್ಲಿಲ್ಲ ಅಂದರೆ ನನ್ನ ತಪ್ಪ? ಎಲ್ಲರಂಗೆ ನಾನು ಅಭ್ಯಾಸ ಮಾಡ್ತಾ ಇರೋದು. ಯಾಕೆ ನನಗೆ ಈ ಥರ ಅವಮಾನ ಮಾಡ್ತಾರೆ? ಇಂಥ ಅವಮಾನದಿಂದ ನನ್ನ ಜೀವನನೇ ಸಾಕಾಗಿದೆ. ಅಮ್ಮ, ಅಮ್ಮ, ವೈಶು, ವೈಶು, ಟೈಮ್ ಆಯ್ತು, ಎದಳು ವೈಶು. ಅಮ್ಮ, ಈ ಸಲ ನಾನು ಬರೆಯೋ ಪರೀಕ್ಷೆಯಲ್ಲಿ ಮರವು ಅನ್ನೋ ಸೋಲನ್ನ ಹಿಂದಿಟ್ಟು ನೆನಪು ಅನ್ನೋ ಗೆಲುವನ್ನ ಮುಂದಿಡಮ್ಮ. ಕಾಪಾಡು ತಾಯಿ. ವೈಷ್ಣವಿ, ಎಕ್ಸಾಮ್ ಪ್ರಿಪೇರ್ ಆಗಿದೆಯಾ? ಪಾಸ್ ಆಗ್ತೀಯ ತಾನೆ? ಲೈಫಲ್ಲಿ ಯಾವತ್ತೂ ಫೇಲ್ ಆಗಲ್ಲ ಅಮ್ಮ. Hello. Hello. Hi Vaishnavi, this is your principal Padma Priya speaking. Yeah ma'am, tell me. Congratulations. In distinction and pass ಆಗಿದೆಯಾ Vaishnavi. Keep it up. All the best for your future. Okay ma'am, thank you ma'am.